ಕಲಬುರಗಿಯಲ್ಲಿ ಮಾರ್ಚ್ 12ರಂದು ದೀಕ್ಷಾ ಪಂಚಮಸಾಲಿ ಬೃಹತ್ ಸಮಾವೇಶ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ನಗರದ ರೋಟರಿ ಕ್ಲಬ್ನಲ್ಲಿ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ದೀಕ್ಷಾ ಪಂಚಮಸಾಲಿ ಸಭೆಯನ್ನ ಕರೆಯಲಾಯಿತು. ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶ್ರೀಗಳು, ನಮಗೆ ಮೀಸಲಾತಿ ಬೇಕೇ ಬೇಕು. ಇದು ನಮ್ಮ ಹಕ್ಕು, ಪಡೆದೇ ಬಿಡುವುದಿಲ್ಲ. ನಾವು ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ಮಾಡೋಣ, ಆಗ ಸರ್ಕಾರದ ಕಣ್ಣು ತೆರೆಸೋಣ ಅಂತ ಹೇಳಿದರು. ಈ ಸಮಾವೇಶದ ಒಂದು ಕಮಿಟಿ ಮಾಡೋಣ. ಈ ಸಮಾವೇಶದ ಅಧ್ಯಕ್ಷರಾಗಿ ಚಂದು ಪಾಟೀಲ್ ಅವರನ್ನ ಎಲ್ಲರ ಒಪ್ಪಿಗೆ ಮೇರೆಗೆ ಮಾಡಲಾಗಿದೆ. ಹಾಗೂ ಗೌರವ ಅಧ್ಯಕ್ಷರಾಗಿ BR ಪಾಟೀಲ್, ಅಲ್ಲಮಪ್ರಭು ಪಾಟೀಲ್, ರಾಜ್ಕುಮಾರ್ ಪಾಟೀಲ್ ತೆಲುಗು ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದರು. ಆದರೆ ನಮ್ಮ ಶಕ್ತಿ ನಮ್ಗೆ ಅರಿವೇ ಇದ್ದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಲಿಂಗಾಯತ ಅಂತ ಹೇಳ್ತಾರೆ. ನೀವು ಯಾರಪ್ಪ ನಾವು ಲಿಂಗಾಯತ. ನಮ್ಮ ಒಳಗಿರ್ತಕ್ಕಂಥ ವಿಶಾಲವಾದಂಥ ಭಾವ ಯಾರೇ ಇದ್ದರೂ ನಾವು ಲಿಂಗಾಯತ ಬಂದ್ವಿ. ಈ ಒಂದು ವಿಶಾಲವಾದಂಥ ಭಾವನೆ ಏನಾಯ್ತಪ್ಪ ಅಂದರೆ 75 ವರ್ಷಗಳ ಕಾಲ ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯವನ್ನು ಸಿಗಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಉದಾಹರಣೆ ಕಾಲ ಆಯ್ತು ಎನ್ನುವಂಥ ಮಾತ್ರ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲರೂ ಹಾಕ್ಕೊಂಡು ಹೋಗಬೇಕು. ನಮ್ಮ ಧರ್ಮದ ಬಸವಣ್ಣವರೇ ನಮಗೆ ಸಾಮಾಜಿಕ ನ್ಯಾಯ ಕೊಟ್ಟದ್ದು. ಆದರೆ ಇವತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಈ ರೀತಿ ಹೋರಾಟ ಮಾಡ್ತಾ ಇತ್ತು. ಕಿತ್ತೂರಾಣಿ ಚೆನ್ನಮ್ಮಂತ ಅನೇಕ ರಾಜರ ಮಹಾರಾಣಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದೆ. ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಮೀಸಲಾತಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡುವ ನಮ್ಮ ಸಮಾಜ ಇವತ್ತು ಬಹಳಷ್ಟು ಹಿಂದಿರುತ್ತಕ್ಕಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯೊಳಗೆ ಅಲ್ಲಿನ ಒಂದು ಸಮಾಜವನ್ನು ಬಡಿದೆಬ್ಬಿಸಬೇಕು, ಜಾಗೃತಿಗೊಳಿಸಬೇಕು ಅಂತೇಳಿ ಸುಮಾರು 14 ವರ್ಷಗಳ ಕಾಲ ರಾಜ್ಯಾದ್ಯಂತ ಸಂಘಟನೆ ಮಾಡಿದೆ. ಸಂಘಟನೆ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಹೇಳೋದೇನಪ್ಪ ಅಂತಂದರೆ, ಸ್ವಾಮೀಜಿ ನಮ್ಮ ಸಮಾಜಕ್ಕೆ ಇದುವರೆಗೂ ಸಹ ಸ್ವತಂತ್ರ 75 ವರ್ಷಗಳಾದರೂ ಸಹ ಒಂದು 2 ಕಾಲಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಸೌಲಭ್ಯ ಸಿಕ್ಕಿಲ್ಲ, ಸಾಮಾಜಿಕವಾಗಿರ್ತಕ್ಕಂಥ ಸೌಲಭ್ಯ ಸಿಕ್ಕಿಲ್ಲ. ಅದನ್ನು ಪಡೆಯಲಾಗಲು ನಾವು ಭಾರತ ದೇಶದ ಪ್ರಜೆಗಳಿಗೂ ಸಹ ನಾವು ಪ್ರಜೆಗಳೆಲ್ಲ ಎನ್ನುವಂಥ ಅನಾಥ ಪ್ರಜ್ಞೆ ಮಾಡಲಿಕ್ಕೆ ಸಾಧ್ಯವಿದೆ. ಅದನ್ನು ತಾವು ಹೋರಾಟ ಮಾಡಿಕೊಳ್ಬೇಕು. ನೀವು ಆದಾಯ ಹೋರಾಟದ ಮುಂಚೂಣಿಯಲ್ಲಿ, ಲಿಂಗಾಯತ ಸಮುದಾಯದ ಹೋರಾಟದ ಮುಂಚೂಣಿಯಲ್ಲಿ ಮತ್ತು ಈ ನಾಡಿನ ಎಲ್ಲ ಧರ್ಮ ಸಮಸ್ಯೆ ಹೋರಾಟದಲ್ಲಿ ಎಲ್ಲ ನ್ಯಾಯ ಕೊಡಿ. ನಮ್ಮ ಸಮಾಜಕ್ಕೂ ತಾವು ನ್ಯಾಯ ಕೊಡಬೇಕು, ತಾವು ಹೋರಾಟ ಮಾಡಬೇಕು ಅಂತ ಹೇಳಿ ಒತ್ತಾಯದ ಮೇಲೆ ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ ಆಗ ಭರವಸೆ ಕೊಡ್ತಾರೆ. ಬಹುತೇಕ ಯಡಿಯೂರಪ್ಪನವರು ಅವರಿಗೆ ವಿವಿಧ ಆಟವನ್ನು ನಡೆದಿಲ್ಲ ಅನ್ನೋದು. ಮತ್ತೊಮ್ಮೆ 2019 ಯಾವಾಗ ಮುಖ್ಯಮಂತ್ರಿ ಆದೋ ನನಗೊಂದು ಭರವಸೆ ಕೊಟ್ಟರೆ ಯಡಿಯೂರಪ್ಪನವರು ಮೀಸಲಾತಿ ಕೊಡಬೇಕು ಹೊರತು ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಅವರದೇ ಆದ ಮೀಸಲಾತಿ ಪಡ್ಕೊಳ್ತಾರೆ ಅಂತೇಳಿ ಹೋರಾಟ ಶುರು ಮಾಡಿದ್ರು. ಆ ಹೋರಾಟ ಏನಾಯ್ತಂತಂದ್ರೆ, ನಾವು ಒತ್ತಡ ಮಾಡಿಕೊಂಡು ಹೋರಾಟ ಹೋಗಿ ಇಡೀ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸೇವೆ ಮೂಲಕವಾಗಿ ಇಡೀ ಜಗತ್ತಿಗೆ ನಮ್ಮ ಶಕ್ತಿಯ ಅನಾವರಣವಾಗಿದೆ. ಅಲ್ಲಿವರೆಗೂ ನಮ್ಮ ಶಕ್ತಿ ಅನ್ನುವಂಥದ್ದು ಇಲ್ಲೇ ಬಿಜಾಪುರ ಜಿಲ್ಲೆ, ಇಲ್ಲೇ ಬೆಳಗಾವಿ ಜಿಲ್ಲೆ, ಈ ಕಡೆ ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ನಾಡು, ಗುಲ್ಬರ್ಗ 2-3 ತಾಲೂಕು ಅಷ್ಟೇ ಇದೆ. ಯಾವಾಗ ಪಾದಯಾತ್ರೆ ಶುರುವಾಯಿತು, ಮನೆಗಿರುವಂಥ ಸಿಂಹದ ಮರಿಗಳು ಆ ಗುಹೆಯಿಂದ ಹೊರಗಡೆ ಬಂದು ನಾವು ನಿಜವಾದ ಸಿಂಹದ ಮರಿಗಳಂತೇಳಿ ಬೆಂಗಳೂರಲ್ಲಿ ಯಾವಾಗ ಗರ್ಜನೆ ಮಾಡಿದ್ರು, ಆಗ ಜಗತ್ತಿನ ನಮ್ಮ ಶಕ್ತಿ ಅಂತೇಳಿ ಎಲ್ಲ ಪಕ್ಷಿಗಳಿಗೂ ಎಲ್ಲ ಜಾತಿಗಳಿಗೂ ಗೊತ್ತಾಗಿರ್ತಕ್ಕಂಥ ಹೋರಾಟ ಅದು ಪಾದಯಾತ್ರೆ ಹೋರಾಟ ಅನ್ನತಕ್ಕಂಥ ಮರಿಬಾರ್ದು. ಹೊಸ ಇತಿಹಾಸವನ್ನು ನಾವು ನೀವು ಎಲ್ಲ ಕೂಡಿ ನಿರ್ಮಾಣ ಮಾಡಿದ್ದೇವೆ. ಹೆಮ್ಮೆಯಿಂದ ಇಚ್ಛೆಪಡ್ತೀವಿ. ಬೆಳಗಾವಿ ಆಗೈತಿ, ಬೆಂಗಳೂರು ಆಗೈತಿ, ಮೈಸೂರು ಆಗೈತಿ, ಶಿವಮೊಗ್ಗ ಆಗೈತಿ, ದಾವಣಗೆರೆ ಆಗೈತಿ, ಕೂಡಲ ಸಂಗಮ ಆಗೈತಿ, ಬಿಜಾಪುರ ಎಲ್ಲ ಕಡೆ ಮಾಡಿದ್ವಿ. ನಮ್ಮ ಕಲಬುರಗಿಯಲ್ಲಿ ನಮ್ಮ ಸಮಾವೇಶ ಮಾಡುವಂಥ ಸಂದರ್ಭ ಇಲ್ಲ. ಆದರೆ ಪಾದಯಾತ್ರೆ ಮಾಡಿದ ಮೇಲೆ ನಮ್ಮ ಶರಣಪ್ಪಪ್ಪ ಅವರು, ಅವ್ರ ಪಾಟೀಲ್ ಅವರು, ಮನುಗೌಡರು ಎಲ್ಲರೂ ಕೂಡಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಭಾಳ ಅದ್ಭುತ ಸ್ವಾಗತ ಮಾಡಿದ್ವಿ ಪಾದಯಾತ್ರೆ. ಆಮೇಲೆ ಪ್ರತಿಜ್ಞಾ ಪಂಚಾಯತ್ ಅಭಿನಂತೆ ಪ್ರತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೋರಾಟ ಮಾಡಿದ್ರು ಸಹ ನಮ್ಮನ್ನು ಕರೆದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ. ಆ ಪ್ರಕಾರ ಆಳಂದ, ಆ ಪ್ರಕಾರ ಅಫಜಲ್ಪುರ, ದೇವರಿಗೆ, ಚಿಂಚೋಳಿ ಎಲ್ಲ ಕಡೆ ತಾಲೂಕು ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಮಾವೇಶ. ಆದರೆ ಕಲಬುರಗಿ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಮಾಡಬೇಕನ್ನುವಂಥ ಅಪೇಕ್ಷೆ ಎಲ್ಲದಿತ್ತು.
ಈ ನಡುವೆ ನಮ್ಮ ಚಂದ್ರಶೇಖರ್ ಬೆನ್ನೂರವರು ಮತ್ತು ನಮ್ಮ ಸಿದ್ದರಾಮಪ್ಪ ಅವರೆಲ್ಲರೂ ಕೂಡಿ ಈ ದೀಪಾವಳಿಗಿಂತ ಮುಂಚೆ ಒಂದು ಸಮಾವೇಶ ಮಾಡಬೇಕು ಅಂದಾಗ ಅವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಚಂದ್ರು ಪಾಟೀಲ್ ಅವರು, ಅಲ್ಲಂಪುರ ಪಾಟೀಲ್ ಅವರು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ, ನಾವೆಲ್ಲ ಗಂಟೆ ಮಾಡೋಣಂಥದ್ದು. ಅಷ್ಟೊತ್ತಿಗೆ ನಾನು ಹೋರಾಟಕ್ಕೆ ಕೊಟ್ಟಿದ್ದೆ, ಬೇರೆ ಬೇರೆ ದಿವಸ ಡೇಟ್ ಕೊಟ್ಟಿದ್ದೆ. ದೀಪಾವಳಿ ಆಯಿತು, ಆಮೇಲೆ ಡಿಸೆಂಬರು ಸೆಷನ್ನು, ಹೀಗಾಗಿ ಮಾಡೋಕ್ಕಾಗಲ್ಲ. ಈಗ ನಮಗೇನಪ್ಪ ಅಂದರೆ ಕಲಬುರಗಿ ನೀತಿ ಸಮಿತಿ ಬಳಗವಾಗೇ ಒಂದು ಸಮಾವೇಶ ಮಾಡಿ ಇವತ್ತಿನ ಸರ್ಕಾರ ಏನು ಮಾತು ಕೊಟ್ಟು ತಪ್ಪಿದೆಯಲ್ಲ ಆ ಸರ್ಕಾರ ಕಣ್ಣು ತೆರೆಸುವಂಥ ಇದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ಮೇಲೆ ಅವರವ್ರ ಸಮಾಜ ಮೀಸಲಾತಿ ಕೊಟ್ಟಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಇವೆಲ್ಲ ಆಲಮತ ಸಮಾಜಕ್ಕೆ ಎಸ್ ಟಿ ಕೊಟ್ಟರು, ಮತ್ತೊಂದು ಸಮಾಜಕ್ಕೆ ಒ ಬಿ ಸಿ ಕೊಟ್ಟರು, ಮತ್ತು ಲಿಂಗಾಯತರಿಗೆ ನ್ಯಾಯ ಕೊಡಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ಇತ್ತೀಚೆಗೆ ನಿನ್ನೆ ಗೊತ್ತಿರುವ ಕಾಂತರಾಜ್ ವರದಿ ಭಾಳ ದೊಡ್ಡ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುವಂಥ ವರದಿ. ಆ ವರದಿಯನ್ನು ಇನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲೆದು ಅನುಷ್ಠಾನ ಆಗ್ತಪ್ಪ ಅಂದರೆ ಈಗ 24% ಲಿಂಗಾಯತನ ಹೆಮ್ಮೆದು ಹೇಳ್ತಿದ್ದು. ಕರ್ನಾಟಕ ಅಂದರೆ ಫಸ್ಟ್ ಲಿಂಗಾಯತರು, ಸೆಕೆಂಡು ಒಕ್ಕಲಿಗ ಸಮುದಾಯ, ಥರ್ಡ್ ಕುರುಬ ಸಮಾಜ. ಈಗ ಮೊನ್ನೆ ವರದಿ ಏನಾಯ್ತಪ್ಪ ಅಂದರೆ ಲಿಂಗಾಯತ ಸಂಖ್ಯೆ 10% ಎಷ್ಟು 10% ಬಂದರೆ ನಾವು 45,000 ಲಕ್ಷ ಆಗ್ತೇವೆ. ಈಗ ನಾವೇ ದೇಶ ಪಂಚಮಿ ಸಾರಿ ಮಾಡೋದು ಬರೀ 6 ಲೋಕಸಭಾ ಕ್ಷೇತ್ರ ಇಟ್ಕೊಂಡ್ರೆ ಬರೀ 1 ಲೋಕಸಭಾ ಕ್ಷೇತ್ರ ಕನಿಷ್ಠ 2 ಲಕ್ಷ ಇಟ್ಕೊಳ್ತೀವಿ. ನಾವೇ 12 ಲಕ್ಷ ಬರೀ 6 ಲೋಕಸಭಾ ಕ್ಷೇತ್ರ. ನಾವೇ ಹೆಚ್ಚು ಕಮ್ಮಿ 1 ಕೋಟಿ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ವರದಿ ಬಹುತೇಕ ನಮ್ಮ ಸಮಾಜ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಶಾಮೂರ್ ಶಿವಶಂಕರಪ್ಪನವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡಿ ಮತ್ತೊಮ್ಮೆ ಜಾತಿ ಗಣತಿ ಮಾಡಿ ಈ ವರದಿ ಅವೈಜ್ಞಾನಿಕವಾಗೈತಿ, 7 ವರ್ಷಗಳ ಹಿಂದಿರ್ತಕ್ಕಂಥ ವರದಿ ಅಂತೇಳಿ ಪರಿಪರಿಯಾಗಿ ಹೇಳ್ಕೊಟ್ಟಿದೆ. ಸಿದ್ಧಗಂಗಾ ಸ್ವಾಮೀಜಿ ಅಂತವರು ಸುತ್ತೂರು ಜಗದ್ಗುಣಂತವರು ಸಹ ಇದನ್ನು ತಿರಸ್ಕಾರ ಮಾಡಿದ್ದಾರೆ. ನಾನು ನೇರವಾಗಿ ತಿರಸ್ಕಾರ ಮಾಡಿದ್ದೀನಿ. ಅಂದರೆ ಸಮಾಜ ಭಾಳ ಮುಖ್ಯ ಆಗ್ತದೆ. ಆರ್ಥಿಕ ಸಿದ್ಧಗಂಗಾ ಸಹ ನಾನು ಹೇಳಿದ್ರಪ್ಪ ಹಿಂದೆ ಭೀಮಣ್ಣ ಕಂಡ್ರೆ ಸಂದರ್ಭ ಮಾಡಲೇಬೇಕು. ಅವತ್ತು ದೇವರಾಜ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಲಿಂಗಾಯತರ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ಒಂದು ವರದಿ ಬಗ್ಗೆ ಚರ್ಚೆ ಆಯಿತು. ಭೀಮಣ್ಣ ಕಂಡ್ರೆ ಧೈರ್ಯವಾಗಿ ನಿಂತ್ಕೊಂಡು ಆ ವರದಿಯನ್ನು ಸುಟ್ಟಾಕಿರ್ತಕ್ಕಂಥ ದೊಡ್ಡ ಇತಿಹಾಸ. ಇವತ್ತು ಭೀಮಣ್ಣ ಕಂಡ್ರನ್ನು ಎಲ್ಲ ನಡೆಸ್ತಾರೆ. ಭೀಮ ಬಲ ತಂದು ಕೊಟ್ಟರಪ್ಪ, ಏನೇ ಅಲ್ಲಿ ಪಕ್ಷ ಯಾವುದೇ ಅಲ್ಲಿ ಆ ವ್ಯಕ್ತಿ. ಈ ವರದಿ ಕೊಟ್ಟ ಮೇಲೆ ನಮ್ಮ ಸಮಾಜದ ಲಕ್ಷ್ಮೀ ಅಬಾಕರ್ ಅವರು, ವಿನಯ್ ಕುಲಕರ್ಣಿ ಅವರು ನೇರವಾಗಿ ಸರ್ಕಾರ ಮಾಡಿರ್ತಕ್ಕ ತಪ್ಪುಗಳನ್ನು ಖಂಡನೆ ಮಾಡಿದ್ದಾರೆ. ಏನೇ ಯಾವುದೇ ಪಕ್ಷದಲ್ಲಿ ಸಮಾಜಕ್ಕೆ ಅನ್ಯಾಯ ವಿಚಾರ ಬಂದಾಗ ನೇರವಾಗಿ ನಾವು ಪ್ರತಿಭಟಿಸಲೇಬೇಕಾಗಿ ನಮ್ಮ ಕರ್ತವ್ಯ ಇರ್ತದೆ. ನಾವು ಪ್ರತಿಭಟಿಸ್ತಾ ಹೋದರೆ ಇನ್ನು 20 ವರ್ಷಕ್ಕೆ ನಮ್ಮ ಮುಂದಿನ ಪೀಳಿಗೆ ಕರ್ನಾಟಕದ ಲಿಂಗಾಯತದಲ್ಲಿರುವಂಥ ಕಾಲ ಬಂದು ಆಶ್ಚರ್ಯ ಪಡಬೇಕಾಗಿಲ್ಲ. ನೀವೇನು ಸರ್ಕಾರ ಕೊಟ್ಟ ಮಾತು ತಪ್ಪಿರುವ ಕಾರಣಕ್ಕೋಸ್ಕರವಾಗಿ ಲೋಕಸಭೆ ಚುನಾವಣೆ ಒಳಗಾಗಿ ಎಲ್ಲ ಲಿಂಗಾಯತರಿಗೆ OBC ಶಿಫಾರಸು, ನಮ್ಮ ದೀಕ್ಷಾ ಪಂಚಮ ಸಾಲಿಗಳಿಗೆ 2A ಮೀಸಲಾತಿಗಾಗಿ ಹಕ್ಕೊತ್ತಾಯಿಸಿ ಕಲ್ಯಾಣ ಕರ್ನಾಟಕದ ಪ್ರಪ್ರಥಮ ದೀಕ್ಷಾ ಪಂಚಮ ಸಾಲಿ ಬೃಹತ್ ಸಮಾವೇಶವನ್ನು ಮಾರ್ಚ್ 12ನೇ ತಾರೀಕು ಮಂಗಳವಾರ ಸಂಜೆ 4 ಗಂಟೆಗೆ ಗುಲ್ಬರ್ಗ ಮಹಾನಗರದಲ್ಲಿ ಮಾಡಬೇಕು ಅಂತೇಳಿ ಇವತ್ತಿನ ಜಿಲ್ಲಾ ಸಮಾಜದ ಗಣ್ಯ ವ್ಯಕ್ತಿಗಳ ಪೂರ್ವ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಈ ಒಂದು ಸಮಾವೇಶ ಯಶಸ್ವಿಗೋಸ್ಕರವಾಗಿ ಸ್ವಾಗತ ಸಮಿತಿ ರಚನೆ ಮಾಡಲಾಗಿದ್ದು, ಆ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರನ್ನಾಗಿ ನಮ್ಮ ಸಮುದಾಯದ ಶಾಸಕರುಗಳು, ಮಾಜಿ ಶಾಸಕರುಗಳಾಗಿರ್ತಕ್ಕಂಥ MI ಪಾಟೀಲ್ರು, BR ಪಾಟೀಲ್ರು, ಅಲ್ಲಂಪುರ ಪಾಟೀಲ್ರು, ನಮ್ಮ ರಾಜ್ಕುಮಾರ್ ಪಾಟೀಲ್ ಸೇಡಮ್ ಅವರು, ನಮ್ಮ ಅಮರನಾಥ್ ಪಾಟೀಲ್ ಅವರು, ದೊಡ್ಡಪ್ಪಡ ನಡಿಬೋಳ್ ಅವರು, ಇವರೆಲ್ಲರ ಮತ್ತು ನಮ್ಮ ವಿಧಾನ ಪರಿಷತ್ BG ಪಾಟೀಲ್ ಇವರೆಲ್ಲರ ಒಳಗೊಂಡಂಥ ಸ್ವಾಗತ ಸಮಿತಿ ಗೌರವ ಅಧ್ಯಕ್ಷ ಮಾಡಿ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಚಿಕ್ಕ ವಯಸ್ಸಿನಲ್ಲಿ ಭಾಳ ದೊಡ್ಡ ಕನಸನ್ನು ಹೊಂದಿರತಕ್ಕಂಥ, ನಮ್ಮ ಕರ್ನಾಟಕಕ್ಕೆ ಒಂದು ಭರವಸೆ ಮಾಡುವಂತಹ ಯುವ ಚೈತನ್ಯ ಹೊಂದಿರತಕ್ಕಂಥ ಎಲ್ಲರ ಅಪೇಕ್ಷೆಯಂತೆ ನಮ್ಮ ಚಂದ್ರು ಪಾಟೀಲ್ ಅವರನ್ನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಇವತ್ತು ನೇಮಕ ಮಾಡಲಾಗಿದೆ. ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸಮಾಜದ ಯುವ ನಾಯಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಮಾಡಲಾಗಿದೆ. ಉಪಾಧ್ಯಕ್ಷರನ್ನಾಗಿ ನಮ್ಮ HK ಸೊಸೈಟಿ ಅಧ್ಯಕ್ಷರು ಬಿಲ್ಕುಂದಿ ಅವರು, ನಮ್ಮ ಶಿವಾನ್ ಪಿಸ್ತೆ ಅವರು, ಸೋಮಶೇಖರ್ ಅವರು ಮತ್ತು ನಮ್ಮ KMF ಅಧ್ಯಕ್ಷರು RK ಪಾಟೀಲರು ಎಲ್ಲರ ನೇಮಕ ಮಾಡಲಾಗಿದೆ. ಒಟ್ಟಾರೆ ಎಲ್ಲ ನಮ್ಮ ಸಮಾಜದ ಹಾಲಿ ಮಾಜಿ ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ, ಸಂಘ ಸಂಸ್ಥೆಗಳ ನಾಯಕರನ್ನು ಗೌರವಾನ್ವಿತ ನಿರ್ದೇಶಕರನ್ನಾಗಿ ಮಾಡಿ ಅವ್ರ ಸಮಾವೇಶವನ್ನು ಯಶಸ್ವಿಗೊಳಿಸಲಿಕ್ಕೆ ತಯಾರು ಮಾಡಲಾಗಿದೆ. ಹಾಗಾಗಿ ಸಮಾಜ ಬಾಂಧವರು ಏನು ಮಾರ್ಚ್ 10 ಅಂತ ಮುಂದೆ ನಿಗದಿ ಮಾಡಿದ್ದೀವಿ. ಅಮಾವಾಸ್ಯೆ ಕಾರಣಕ್ಕೋಸ್ಕರವಾಗಿ ಶಿವರಾತ್ರಿ ಅಮಾವಾಸ್ಯೆ ದೊಡ್ಡ ಅಮಾವಾಸ್ಯೆ, ಆ ಕಾರಣಕ್ಕೋಸ್ಕರ 12ನೇ ತಾರೀಕು 12ನೇ ಶತಮಾನವನ್ನೇ ನೆನಪಿಸುವ ಹಾಗೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರದ ಕಣ್ಣು ತೆರೆಸುವಂಥ, ಕೊಟ್ಟ ಮಾತು ತಪ್ಪಿರುವಂಥ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಒಂದು ದೊಡ್ಡ ರ್ಯಾಲಿಯನ್ನಾಗಿ ಗುಲ್ಬರ್ಗದ ರ್ಯಾಲಿಯನ್ನು ನಾವೆಲ್ಲ ಮಾಡ್ತೀವಿ. ನಾಡಿನಾದ್ಯಂತ ಎಲ್ಲ ನಮ್ಮ ಸಮಾಜ ಬಂಧುಗಳು ಅವತ್ತು ಕಲಬುರಗಿ ಕಡೆ ಬರಬೇಕು. ದೀಕ್ಷಾ ಪಂಚಮ ಸಾಲ ನಡಿಗೆ ಕಲಬುರಗಿ ಕಡೆಗೆ ಎನ್ನುವಂಥ ಘೋಷವಾಕ್ಯದೊಂದಿಗೆ ಸಮಾವೇಶ ಯಶಸ್ವಿಗೊಳಿಸ್ಕೊಡ್ರಿ ಅಂತೇಳಿ
ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶರಣು ಪಪ್ಪ ಅವರು, ಯುವ ಘಟಕ ಅಧ್ಯಕ್ಷರಾದ ಮಲ್ಲೇಗೌಡ ಪಾಟೀಲ್ ಅವರು, ಎಲ್ಲರ ಪರವಾಗಿ ನಾವು ಮನವಿ ಮಾಡ್ತೀವಿ. ಫಿಕ್ಸ್ ಮಾಡ್ತೀವಿ, ಸ್ಥಳ ಫಿಕ್ಸ್. ಗುಲ್ಬರ್ಗದಲ್ಲಿ 3-4 ಪ್ಲೇಸ್ ನೋಡಿದ್ದಾರೆ, ಅದು 2 ಪ್ಲೇಸ್ ಅಂತ ಅದಷ್ಟು ಫಿಕ್ಸ್ ಮಾಡ್ತೀವಿ. ನಮ್ಮೆಲ್ಲ ಶಾಸಕರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ನೀವು ಮಾಜಿಗಳಿದ್ದಾಗ ಮಾತಾಡ್ತಾಯಿದ್ರಿ, ಅಧಿಕಾರ ಬಂದು 24 ಗಂಟೆ ಕೊಡಿಸ್ತೀವಿ ಅಂತೇಳಿ. ಈಗ ನಿಮ್ಮ ಮೌನವಾಗಿರ್ತಕ್ಕಂಥದ್ದು ನಡೆ ನೋಡಿ ಜನ ಅಸಮಾಧಾನಗೊಂಡಿದ್ದಾರೆ. ಹಂಗೆ ಮಾಡಬೇಡ್ರಿ. ಹೆಂಗೆ ಅವತ್ತು ಸೆಷನ್ ಒಳಗಡೆ ರೂಲಿಂಗ್ ಪಾರ್ಟಿ MLA ಆಗಿರ್ತಕ್ಕಂಥ ಬಸವನಗೌಡರು, ಸಿದ್ದು ಸೌದಿಯವರು, ರಾಜ್ಕುಮಾರ್ ಪಾಟೀಲ್, ಸೇಡಮ್ ಅವರು ಮತ್ತು ಅರವಿಂದ್ ಬೆಲ್ಲದ ಎಲ್ಲರೂ ಸಹ ಅವ್ರದ್ದೇ ಪಕ್ಷ ಇದ್ದಾಗ ಬಾವಿಗಳದು ಧ್ವನಿ ಎತ್ತಾಯಿದ್ರು. ನೀವೇನೋ ನಮ್ಮ ಕಾಂಗ್ರೆಸ್ನಲ್ಲಿ ಇವತ್ತು 12 ಜನ ಶಾಸಕರು ಗೆದ್ದೀರಿ. ನಮ್ಮ ಗುಲ್ಬರ್ಗ ಜಿಲ್ಲೆಯವರು 3 ಜನ ಇದ್ದಾರೆ. ನೀವು ಹಂಗೆ ಧ್ವನಿ ಎತ್ತಿರಿ, ಸಮಾಜ ಪರವಾಗಿ ಮಾತಾಡ್ರಿ. ನೀವೇನಾದರೂ ಮೌನ ಆದ್ರಪ್ಪ ಅಂದರೆ ಸಮಾಜದ ತಪ್ಪು ತಿಳ್ಕೊಳ್ಳೋದು ಸಾಧ್ಯತೆ ಐತಿ. ಹಂಗೆ ಮಾಡಬೇಡ್ರಿ. ಅಧಿಕಾರ ಇರಲಿ ಬಿಡಲಿ, ಸಮಾಜ ಶಾಶ್ವತ. ಸಮಾಜ ಪರವಾಗಿ ನಾವು ಹೊರಗಡೆ ಧ್ವನಿ ಎತ್ತೀವಿ. ನೀವು ಅಧಿಕಾರ ನಿಮ್ಮ ಜನ ಹೆಸರು ನಿಮಗೆ ಕೊಟ್ಟಿದ್ದಾರೆ, ನೀವು ಒಳಗೆ ಹಿಡ್ಕೊಂಡು ಧ್ವನಿ ಎತ್ತು ಕೆಲಸನ ಎಲ್ಲರೂ ಮಾಡಬೇಕು ಅಂತೇಳಿ ಮೊನ್ನೆ ವಿಧಾನಸೌಧದಲ್ಲಿ ನಾನೇ ಲಕ್ಷ್ಮೀ ಹೆಬ್ಬಾಳಕರವರ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಅವ್ರಿಗೆಲ್ಲರಿಗೂ ಮನವಿ ಮಾಡಿಕೊಟ್ಟಿದ್ವಿ. ಅವರೆಲ್ಲರೂ ಒಗ್ಗಟ್ಟಾಗಿ 24 ತಾರೀಕು ಧ್ವನಿ ಎತ್ತಬೇಕಂತ ತಯಾರಿ ಮಾಡ್ಕೊಂಡಿದ್ರು, ಬಸವನಗೌಡರು ಸಮೇತವಾಗಿ. ಆದರೆ ಅವತ್ತು ಮುಖ್ಯಮಂತ್ರಿಗಳು ಜ್ವರ ಬಂದಂತೇಳಿ ಬರಲಿಲ್ಲ. ಹೀಗಾಗಿ ಯಾರಿಗೂ ಧ್ವನಿ ಎತ್ತಕ್ಕೆ ಅವಕಾಶ ಸಿಗಲಿಲ್ಲ. ಈಗ ಅವ್ರಿಗೆ ಏನು ಸಲಹೆ ಕೊಟ್ಟನಪ್ಪ ಅಂದರೆ, ನಮ್ಮ ಗುಲ್ಬರ್ಗದ 12ನೇ ತಾರೀಕಿನ ಸಮಾವೇಶದ ಒಳಗಾಗಿನೇ ನೀವು 12 ಜನ ಶಾಸಕರು ನಿಮ್ಮ ಪಕ್ಷದ ವರಿಷ್ಠ ಭೇಟಿ ಮಾಡಿ ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋ ಪ್ರಯತ್ನ ನೀವು ಒತ್ತಡ ಹಾಕ್ರಿ, ಇದನ್ನಾದರೂ ಮಾಡಿರಿ ಅನ್ನೋವಂಥ ಸಲಹೆಯನ್ನು ಅವರೆಲ್ಲ 12 ಜನ ಶಾಸಕರಿಗೆ ನಾನು ಮನವಿ ಮಾಡಿಕೊಟ್ಟಿದ್ದೀನಿ. ಒಟ್ಟಾರೆ 12ನೇ ತಾರೀಕು ಒಳಗಾಗೇ ನಮ್ಮ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ 2A ಮೀಸಲಾತಿ ಮತ್ತು ಕೇಂದ್ರಕ್ಕೆ OBC ಮೀಸಲಾತಿ ಶಿಫಾರಸು ಮಾಡದೆ ಹೋದರೆ 12ನೇ ತಾರೀಕಿನ ಸಮಾವೇಶದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ನಮ್ಮ ಸಮಾಜ ನಾವು ಏನು ಮಾಡ್ಬೇಕನ್ನೋದು ನಾವು ತೀರ್ಮಾನ ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯನ್ ಕಾಶ್ಯಪ್ನವ್ರಿಗೆ ಎಲ್ಲರಿಗೂ ಹೇಳಿದ್ದೇನೆ, ಅವರು ತಮ್ಮ ಲೆವೆಲಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅವರೆಲ್ಲರೂ ಜನರ ಅಪೇಕ್ಷೆ ಎಲ್ಲರೂ ವಿಧಾನಸೌಧದಲ್ಲಿ ಮಾತಾಡಬೇಕು ಅಂತೇಳಿ ಈ ಅಧಿವೇಶನ ಅವಕಾಶ ಸಿಗಲಿಲ್ಲ. ಅದಕ್ಕೆ ಅವ್ರಿಗೆಲ್ಲರಿಗೂ ಏನೇನು ಮನವಿ ಮಾಡ್ಕೊಳಪ್ಪ ಅಂದರೆ, ನೀವು ದೆಹಲಿಗೆ ಹೋಗ್ರಿ, ನಿಮ್ಮ ಹೈಕಮಾಂಡ್ ಭೇಟಿ ಮಾಡಿರಿ. ಚುನಾವಣೆ ಪೂರ್ವದಲ್ಲಿ ನಮ್ಮ ಸಮಾಜದವರು ಇವತ್ತು ಎಲ್ಲೋ ಒಂದು ಕಡೆ ಹಿಂದಿನ ಸರ್ಕಾರ ತಡ ಮಾಡಿ ಮೀಸಲಾತಿ ಕೊಟ್ಟಿದ್ದಕ್ಕೆ ಇವರಿಗೆ ಆಶೀರ್ವಾದ ಮಾಡಿದ್ದಾರೆ. ಫಸ್ಟ್ ಟೈಮ್ ಲಿಂಗಾಯತರು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಋಣ ಕಾಂಗ್ರೆಸ್ ಪಾರ್ಟಿ ಮೇಲೆ ಐತಿ. ಆ ಋಣ ತೀರ್ಸೋ ಕೆಲಸ ಮಾಡಲಿ ಅಂತ ಈಗಾಗಲೇ ಕಾಂತರಾಜ್ ವರದಿ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ನಿರಾಶೆ ಉಂಟಾಗಿದೆ. ಲಿಂಗಾಯತರ ಬೆಳವಣಿಗೆಗೆ ಭಾಳ ಕುಂಠಿತ ಆಗುವಂಥ ವರದಿ ಅಂತ, ಎಲ್ಲರೂ ಅವೈಜ್ಞಾನಿಕ ವರದಿ ಅಂತ. ಆ ಹಿನ್ನೆಲೆ ಒಳಗೆ ಮೀಸಲಾತಿ ಬಗ್ಗೆಯೂ ನೀವು ಏನಾದರೂ ಕ್ರಮ ಕೈಗೊಳ್ಳೋದ್ರೆ ಜನ ತಪ್ಪಬೇಕು. ಅದಕ್ಕೆ ನಮ್ಮೆಲ್ಲ 12 ಜನ ಶಾಸಕರು ನೀವು ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠ ಭೇಟಿ ಮಾಡಿ ಅವ್ರ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ಮಾಡೋ ಪ್ರಯತ್ನ ಮಾಡಬೇಕು ಅಂತೇಳಿ ಅವರೆಲ್ಲರೂ ನಾವು ಒತ್ತಡ ಹಾಕ್ತೀವಿ.